ಹಾಯ್ ಹೆಲೋ. ಇವತ್ತು ನಾನೊಂದು ಸಿಂಪಲ್ ಆದ ಮಟನ್ ಕರಿ ಮಾಡ್ತಾ ಇದ್ದೀನಿ ನೋಡಿ. ಮಟನನ್ನು ಕ್ಲೀನ್ ಮಾಡಿ ಈಗ ಕುಕ್ಕರಲ್ಲಿ ಹಾಕಿದ್ದೇನೆ. ಇನ್ನಿದಕ್ಕೆ ನೋಡಿ ಒಂದು 2 ಈರುಳ್ಳಿಯನ್ನು ನಾನು ದೊಡ್ಡದಾಗಿ ಕಟ್ ಮಾಡಿದ್ದೇನೆ ನೋಡಿ. ಈ ಥರ ದೊಡ್ಡದು ಕಟ್ ಮಾಡಿದ್ದೇನೆ. ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ಕೂಡ ಈ ರೀತಿ ಸಿಪ್ಪೆ ತೆಗೆದು ಇಟ್ಟಿದ್ದೇನೆ. ಇದನ್ನು ಕುಕ್ಕರಿಗೆ ಹಾಕ್ತಾ ಇದ್ದೇನೆ ಈಗ. ಆಮೇಲೆ ಇಲ್ಲಿ ನೋಡಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಆಮೇಲೆ 3 ಕಾಯಿ ಮೆಣಸನ್ನು ಹಾಕ್ತಾ ಇದ್ದೇನೆ ನೋಡಿ. ನಾನು ಈ ರೀತಿ ಕಟ್ ಮಾಡಿದ್ದೇನೆ ಮಿಡ್ಲಲ್ಲಿ. ಆಮೇಲೆ 1 ತುಂಡು ಶುಂಠಿ, ಎಲ್ಲವನ್ನು ಒಟ್ಟಿಗೆ ಕುಕ್ಕರಿಗೆ ಹಾಕಿದರೆ ಆಯಿತು. ಇನ್ನು ನೋಡಿ ಇಲ್ಲಿ 1/4 ಸ್ಪೂನು ಅರಶಿನ ಪುಡಿ ಕೂಡ ಹಾಕ್ತಾ ಇದ್ದೇನೆ. ಆಮೇಲೆ 2 ಸ್ಪೂನು ಚಿಲ್ಲಿ ಪೌಡರ್, ಆಮೇಲೆ 1 ಸ್ಪೂನು ಗರಂ ಮಸಾಲ ಪುಡಿ, ಆಮೇಲೆ 1.5 ಸ್ಪೂನು ಕೊತ್ತಂಬರಿ ಪುಡಿ, ಆಮೇಲೆ ರುಚಿಗೆ ಉಪ್ಪು, ಆಮೇಲೆ ನೋಡಿ 2 ಟೊಮೆಟೊವನ್ನು ಈ ರೀತಿ ದೊಡ್ಡದಾಗಿ ಕಟ್ ಮಾಡಿದ್ದೇನೆ. ಇದನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇನ್ನು ನೋಡಿ ನಾನಿಲ್ಲಿ ಸ್ವಲ್ಪ ನೀರನ್ನು ಕೂಡ ಸೇರಿಸ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ತುಪ್ಪ. ಇನ್ನು ಮುಚ್ಚಳ ಮುಚ್ಚಿ ಸೀಟಿ ತೆಗೆದ್ರೆ ಆಯಿತು. ಕೆಲವು ಮಟನಿಗೆ ತುಂಬ ಸೀಟಿ ಬೇಕಾಗ್ತದೆ. ನಾನು ಸೀಟಿ ಎಷ್ಟು ತೆಗೆದೆ ಅಂತ ಹೇಳಿ ಆಮೇಲೆ ಹೇಳ್ತೇನೆ. ನೋಡಿ ನಾನಿಲ್ಲಿ 5 ಸೀಟಿ ಮಾಡಿದ್ದೇನೆ. ಮಟನ್ ನೋಡಿ ಒಳ್ಳೆ ರೀತಿಯಲ್ಲಿ ಬೆಂದಿದೆ. ಕರಿ ಕೂಡ ಹಾಗೆ ಒಳ್ಳೆ ಟೇಸ್ಟಾಗಿ ಆಗ್ತದೆ. ತುಂಬ ಈಸಿ ಉಂಟು, ಬೇಗನೆ ಆಗ್ತದೆ. ಈ ರೀತಿ ನೀವು ಕೂಡ ಒಮ್ಮೆ ಮಟನ್ ಅಂತ ಅಂದರೆ ಮಾಡಿ ನೋಡಿ. ಹಾಗೆಯೇ ನನ್ನ ಈ ಸಣ್ಣ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಶೇರ್ ಕೂಡ ಮಾಡಿ, ಕಮೆಂಟ್ ಕೂಡ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೆ ಬಾಯ್.